ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ಪಂಚಮ ಸ್ಥಾನದಲ್ಲಿ ಒಂದು ರೀತಿಯಾದಂತ ಕೇತು ಸ್ಥಿತನಾಗಿದ್ರು ಸಹ ಚತುರ್ಥ ಅಂದ್ರೆ ಸುಖ ಭಾವದಲ್ಲಿ ಗುರುವಿನ ಒಂದು ಒಳ್ಳೆಯ ಸ್ಥಾನವ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣ್ತೀರಾ. ಆದರೆ ಒಂದು ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡೋದಂತಂದ್ರೆ, ಯಾರೆಲ್ಲ ಈ ವ್ಯವಹಾರ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅಂತವ್ರು ಯಾರಿಗಾದ್ರೂ ಹಣಕಾಸಿನ ವಿಚಾರದಲ್ಲಿ ಸಪೋರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚಿಸಿ ಸಪೋರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನ ಲಘು ದೂರ ಪ್ರಯಾಣದಿಂದ ದೈವ ದರ್ಶನ ಮಾಡುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂಥದ್ದು. ಈ ವಾರ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ನೀವು ಮಾಡಬೇಕಾದಂತಹ ಪರಿಹಾರ ರೂಪಕವಾಗಿ ಖಂಡಿತವಾಗ್ಲೂ ಪರಮೇಶ್ವರ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಏನು ಗುರುಬಲ ಕಳ್ಕೊಂಬಿಟ್ಟಿದೀವಿ, ಏನಾಗೋಗುತ್ತೋ ಅನ್ನೊಂದು ತುಂಬಾ ಗೊಂದಲ ಇರ್ತದೆ. ಖಂಡಿತ ಗೊಂದಲ ಪಡುವಂತದ್ದು ಬೇಕಾಗಿಲ್ಲ. ಕೆಲವು ದಿನಗಳ ನಂತರ ತಿರ್ಗಾ ಗುರುವು ದ್ವಿತೀಯ ಸ್ಥಾನಕ್ಕೆ ಬರ್ತಾರೆ. ಅದು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನವಾಗುತ್ತೆ. ನಿಮ್ಮ ಅಭಿವೃದ್ಧಿ ಮುಂದೆ ಸಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೇದು. ಇನ್ನ ಪತಿ ಪತ್ನಿಯಲ್ಲಿ ಪ್ರಮುಖವಾಗಿ ಸ್ವಲ್ಪ ಇರುಸು ಮುರುಸು ಅಥವಾ ಕಿರಿಕಿರಿ ಆಗುವಂತ ಸಾಧ್ಯತೆ ಇರ್ತದೆ. ಆ ವಿಚಾರವನ್ನ ಹೇಳೋದಾದ್ರೆ, ಮಾತಿನ ವಿಚಾರದಲ್ಲಿ ಪ್ರಮುಖವಾಗಿ ಸ್ವಲ್ಪ ಅಲರ್ಟ್ ಆಗಿ ಇರೋದು ಒಳ್ಳೇದು. ಸುಮ್ನೆ ಏನೋ ಮಾತಾಡಿ ಗಲಾಟೆಗೆ ಆಸ್ಪದ ಮಾಡಿಕೊಡ್ಬೇಡಿ. ಅದೇ ರೀತಿ ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ ಅಂತವ್ರು ಸಹ ಗ್ರಾಹಕರ ಹತ್ರ ಮಾತಾಡ್ಬೇಕಾದ್ರೆ ಯೋಚಿಸಿ ಮಾತನಾಡಿದ್ರೆ ಒಳ್ಳೇದು. ಸರಿ, ಈ ರೀತಿ ಇದ್ದಾಗ ಯಾವಂತಹ ಪರಿಹಾರ ಮಾಡ್ಕೋಬೇಕು ಅನ್ನೋದು ನೋಡಿದ್ರೆ, ಗುರುಗಳ ಸ್ಮರಣೆ ಜೊತೆಗೆ ಮಹಾಲಕ್ಷ್ಮಿಯ ಸ್ಮರಣೆ ಮಾಡ್ಕೊಂಬನ್ನಿ, ತುಂಬಾ ಒಳ್ಳೇದಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಒಳ್ಳೆಯ ಒಂದು ದಿನಗಳನ್ನ ನೀವು ಖಂಡಿತ ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ, ಮಾನಸಿಕ ವಿಚಾರದಲ್ಲೂ ಸುಧಾರಣೆ, ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಅದೇ ರೀತಿ ಓದುವಂತಹ ಮಕ್ಕಳಲ್ಲೂ ಸಹ ಏನೋ ಒಂದು ರೀತಿಯಾದಂತಹ ಚೇತರಿಕೆಯನ್ನು ಸಹ ಕಾಣುವಂಥದ್ದು. ಪ್ರಮುಖವಾಗಿ ಯಾರೆಲ್ಲ ವೈದ್ಯ ರಂಗದಲ್ಲಿ ಇರ್ತಾರೋ ಅಂತವ್ರಿಗಂತೂ ಅದ್ಭುತವಂತ ಯಾವ್ದೋ ಒಂದು ಸೀಟ್ಗೋಸ್ಕರ ಓಡಾಡ್ತಿದ್ದೀನಿ ಅಥವಾ ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ, ಅಲ್ಲೇನೋ ಕೆಲಸ ಆಗುತ್ತೋ ಇಲ್ವೋ, ಈ ರೀತಿ ಇದ್ದಂತಹ ವೈದ್ಯರಿಗಂತೂ ಅದ್ಭುತವಾದಂತಹ ಫಲವನ್ನ ನೀವು ಖಂಡಿತ ಕಾಣಬಹುದು. ಸಂಪೂರ್ಣ ಶುಭಫಲಗಳನ್ನ ಈ ವಾರ ನೀವು ನಿರೀಕ್ಷಿಸಬಹುದು. ಸಣ್ಣ ಪುಟ್ಟ ಸಮಸ್ಯೆಗಳಿಗಾಗಿ ಪರಿಹಾರ ರೂಪಕ ಸಾಕ್ಷಾತ್ ಹನುಮಂತನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅದೇ ರೀತಿ ಶನಿವಾರ, ಭಾನುವಾರ, ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭಫಲಗಳನ್ನು ಕಾಣ್ತೀರಾ. ಸ್ವಲ್ಪ ವೃತ ತಿರುಗಾಟ, ಏನೇ ಕೆಲಸ ಮಾಡಕ್ ಹೋದ್ರೂ ಬೇಗ ಆಗಲ್ಲ, ಸ್ವಲ್ಪ ಎಳೆದಾಡ್ತಾ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯೋಚಿಸಿ ವ್ಯವಹರಿಸಿದ್ರೆ ತುಂಬಾ ಒಳ್ಳೇದು. ಅದ್ರೊಟ್ಟಿಗೆ ವಾಕ್ಸ್ಥಾನದಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ಮಾತಿನ ವಿಚಾರದಲ್ಲಿ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು. ಆದ್ರೆ ಮಧ್ಯಾರ್ಧ ಅಂದ್ರೆ ವಾರದ ಮಧ್ಯದ ನಂತರ ಸಂಪೂರ್ಣ ಶುಭಫಲಗಳನ್ನ ಖಂಡಿತ ಕಾಣಬಹುದು. ಪರಿಹಾರ ಏನ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ನೋದಾದ್ರೆ, ಗುರುಗಳ ಸ್ಮರಣೆ ಜೊತೆಗೆ ಆ ಪರಮಾತ್ಮನಾದಂತಹ ವಿನಾಯಕನ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಬುಧವಾರ, ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ವ್ಯಯಸ್ಥಾನದಲ್ಲಿ ಗುರು ಸಂಚಾರ, ವೃತ ತಿರುಗಾಟ ಜೊತೆಗೆ ಹಣ ವ್ಯಯ ಆಗುತ್ತೆ. ಯಾಕೆ ಹಣ ವ್ಯಯ ಬರುತ್ತೆ? ಹಣ ಕಾಸು ನೀವು ಸಂಪಾದನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅದೇ ರೀತಿ ಖರ್ಚು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕೆ ಗಮನ ಹರಿಸ್ಬೇಕು ಅಂದ್ರೆ, ಗೊತ್ತಿಲ್ಲದೆ ಖರ್ಚು ಮಾಡ್ಬಿಡ್ತೀರಾ. ಖರ್ಚು ಆದ್ಮೇಲೆ ಯೋಚನೆ ಮಾಡ್ತೀರಾ, ಅಯ್ಯೋ ಅದ್ ತಗೋಬಾಗಿರುತ್ತೆ, ಯಾವ್ದೋ ಒಂದು ವಸ್ತು ತಗೊಳ್ತೀರಾ, ಆ ವಸ್ತು ತೆಗೆದುಕೊಂಡು ಆದ್ಮೇಲೆ ಮನೆಗೆ ಬಂದಾದ್ಮೇಲೆ ಯೋಚನೆ ಮಾಡ್ತೀರಾ, ಅದ್ ಬೇಕಾಗಿರ್ಲಿಲ್ಲ ಸುಮ್ನೆ ತಗೊಂಡೆ ಅನ್ನೋದು. ಈ ರೀತಿ ಗೊಂದಲದ ವಾತಾವರಣ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿ ನಿಮ್ಮ ಒಂದು ಶುಭ ಕಾರ್ಯಗಳಿಗೆ ಯಾರೋ ಕೇಳಿದ್ರು ಹಣಕಾಸು, ಏನೋ ಒಂದು ಸಹಾಯ ಮಾಡೋಣ, ಆ ಸಹಾಯದಿಂದ ಅವರು ನಿಧಾನ ಮಾಡುವಂಥದ್ದು, ವಾಪಸ್ ಕೊಡೋದು, ಈ ರೀತಿ ಸಹಾಯ. ದೈವ ದರ್ಶನದಿಂದ ಸ್ವಲ್ಪ ಹಣಕಾಸು ಖರ್ಚು, ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ವಿ ಅಥವಾ ಮನೆಯಲ್ಲಿ ಯಾವ್ದೋ ಒಂದು ಪೂಜೆ ಮಾಡಿಸಿದ್ವಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ ಅಥವಾ ಯಾವ್ದೋ ಒಂದು ಕತೆ ಓದಿಸ್ವಿ, ಈ ರೀತಿಯಾದಂತಹ ದೈವದ ಸ್ಮರಣೆಗೋಸ್ಕರ ಹಣ ವ್ಯಯ ಆಗುತ್ತೆ. ಆದ್ರೆ ಖಂಡಿತ ಅದು ವ್ಯಯ ಅಂತ ಅನ್ಕೋಬೇಡಿ, ಅದರಿಂದ ದುಪ್ಪಟ್ಟು ಲಾಭವನ್ನು ಸಹ ಗಳಿಸ್ತೀರಾ, ಒಳ್ಳೇದು ಸಹ ಆಗತ್ತೆ. ಪರಿಹಾರ ರೂಪಕವಾಗಿ ನೀವು ಗುರುಗಳ ಸ್ಮರಣೆ ಜೊತೆಗೆ ಸೂರ್ಯನಾರಾಯಣನ ಸ್ಮರಣೆ ಮಾಡಿದ್ರೆ ಒಳ್ಳೆಯದು.
ಇನ್ನ ಭಾನುವಾರ, ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ವ್ಯವಹಾರದಲ್ಲಿ ಸಾಕಷ್ಟು ಯೋಚನೆ ಜೊತೆಗೆ ಫೋಕಸ್ ಮಾಡ್ತೀರಾ. ಅಂದ್ರೆ ಈ ವ್ಯವಹಾರ ಹಿಂಗ್ ಮಾಡಿದ್ರೆ ಒಳ್ಳೇದಾ, ಈ ಕೆಲಸ ಹಿಂಗ್ ಮಾಡಿದ್ರೆ ಒಳ್ಳೇದಾ, ನಾನ್ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಡೆವಲಪ್ ಆಗ್ಬೇಕು, ಯಾವ ರೀತಿ ಡೆವಲಪ್ ಆದ್ರೆ ನನ್ಗೆ ಒಳ್ಳೆ ಹಣ ಬರುತ್ತೆ. ಅದೇ ರೀತಿ ಯಾರೆಲ್ಲ ಶೇರ್ ಮಾರ್ಕೆಟಿಂಗ್ ಅಲ್ಲಿ ಇರ್ತಾರೋ ಅಂತವ್ರಿಗೂ ಸಹ ತುಂಬಾ ಅದ್ಭುತವಾದಂತಹ ವಾರವನ್ನ ನೀವು ಸಹ ಕಾಣಬಹುದು. ಜೊತೆಗೆ ಶಿಕ್ಷಕ ರಂಗದಲ್ಲಿದ್ದವ್ರಿಗೂ ಅಂತಹ ಅದ್ಭುತವಾದಂತಹ ಒಂದು ಫಲವನ್ನ ಕಾಣ್ತೀರಾ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಬುಧವಾರ, ಶುಕ್ರವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯಲ್ಲಿ ಕರ್ಮಸ್ಥಾನದಲ್ಲಿ ಗುರು ಸಂಚಾರ. ಕರ್ಮದಲ್ಲಿ ಗುರು ಸಂಚಾರ ಮಾಡ್ಬೇಕಾದ್ರೆ ಏನಾಗುತ್ತೆ, ಏನೇನೋ ಪ್ಲಾನ್ಸ್ ಹಾಕೊಂಡಿರ್ತೀರಲ್ಲ, ಆ ಪ್ಲಾನ್ಸ್ ಸ್ವಲ್ಪ ಶಿಂಕ್ ಆಗುವಂತ ಸಾಧ್ಯತೆ ಇರ್ತದೆ. ಯೋಚನೆ ತುಂಬಾ ಚೆನ್ನಾಗಿರ್ತದೆ, ಬಟ್ ವರ್ಕೌಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಯಾವುದೇ ಒಂದು ಪ್ಲಾನಿಂಗ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಹೆಚ್ಚು, ಅಂದ್ರೆ ಏನೇನೋ ಊಹೆ ಮಾಡ್ಕೊಳಕ್ ಹೋಗ್ಬೇಡಿ. ಲಕ್ಷಾಂತರ ರೂಪಾಯಿ ಯೋಚನೆ ಮಾಡಕ್ ಹೋಗ್ಬೇಡಿ. ಸಣ್ಣ ಸಣ್ಣ ಯೋಚನೆಗಳು ಮಾಡ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಕೆಲವ್ರು ಅನ್ಕೊಂತಾರೆ ಯಾವ್ದೋ ಒಂದ್ ಸೈಟ್ ತಗೊಂಡ್ಬಿಡೋಣ, ಆ ಸೈಟ್ ನ ರೀಸೇಲ್ ಮಾಡ್ಬೋಣ. ಈ ತರದ್ದು ಸೈಟ್ ಅಂತಾನಲ್ಲ, ಬೇರೆ ಯಾವ್ದೋ ಚಿನ್ನದ ವಿಚಾರ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ಈ ತರ ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ವ್ಯವಹರಿಸಿದ್ರೆ ತುಂಬಾ ಒಳ್ಳೇದು. ಇನ್ನ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ಸಮಾಧಾನವಾದಂತಹ ವಾತಾವರಣ, ಮಕ್ಕಳಲ್ಲಿ ಅಭಿವೃದ್ಧಿಯ ವಾತಾವರಣ ಖಂಡಿತ ಕಟ್ಟಿಟ್ಟ ಬುತ್ತಿ. ಸರಿ, ಏನಪ್ಪ ಈ ರೀತಿ ಗೊಂದಲದಿದ್ದಾಗ ಏನ್ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ರೆ, ಸಾಕ್ಷಾತ್ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೆಯ ಒಂದು ಫಲವನ್ನು ಕೊಡ್ತಾರೆ. ಅದೇ ರೀತಿ ಶುಕ್ರವಾರ, ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಏನ್ ಹೇಳ್ತಿದೆ, ಭಾಗ್ಯದಲ್ಲಿ ಗುರು ಸಂಚಾರ ಮಾಡೋಕೆ ಭಾಗ್ಯೋದಯವಾಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಉಚ್ಚ ಕ್ಷೇತ್ರದಲ್ಲಿ ಗುರು ಸಂಚಾರ ಮಾಡ್ಬೇಕಾದ್ರೂ ಸಹ ವೃಶ್ಚಿಕ ರಾಶಿಯವರಿಗೆ ತುಂಬಾ ಅದ್ಭುತವಾದಂತಹ ಫಲವನ್ನ ಕೊಡ್ತಾರೆ ಆ ಪರಮಾತ್ಮ. ಒಂದು ವಿಚಾರದ ಒಂದು ಗಮನ ಹರಿಸ್ಬೇಕು, ಸ್ವಲ್ಪ ನಿದ್ರಾಹೀನತೆ, ಸರಿಯಾಗಿ ನಿದ್ದೆ ಬರದೆ ಅಂತದ್ದು, ಒಂದು ಹೊತ್ನಲ್ಲಿ ಎದ್ದು ಬಿಟ್ರೆ ಸರಿಯಾಗಿ ನಿದ್ದೆ ಬರದೇ ಇರುವಂತದ್ದು, ಈ ರೀತಿ ವಾತಾವರಣ ಹೆಚ್ಚಾಗಿ ಕಾಣುವಂತ ಸಾಧ್ಯತೆ ಇರ್ತದೆ. ಇನ್ನ ತಾಯಿಯ ಆರೋಗ್ಯ ಅಥವಾ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು, ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಮನೆಯ ಹಿರಿಯರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರ. ಪರಿಹಾರ ರೂಪಕವಾಗಿ ಸೂರ್ಯನಾರಾಯಣನ ಸ್ಮರಣೆ, ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಶನಿವಾರ, ಬುಧವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನಾಗಿರೋರು ರಾಶ್ಯಾಧಿಪತಿಯಾದಂತಹ ಗುರು ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಅಷ್ಟಮದಲ್ಲಿ ಸ್ಥಿತನಾದಾಗ ಒಂದು ನಷ್ಟವನ್ನು ಸೋರಿಸುತ್ತೆ, ಇಲ್ಲವಾದರೆ ನಿಮಗೆ ಏನೋ ಅನಿರೀಕ್ಷಿತವಾಗಿ ಲಾಭವನ್ನು ಸಹ ಗಳಿಸಿಕೊಡುವಂತದ್ದು ರಾಷ್ಟ್ರಾಧಿಪತಿಯಾದಂತಹ ಗುರುವಿನ ಒಂದು ಲಕ್ಷಣವಾಗಿರುತ್ತದೆ. ಯಾಕೆಂದ್ರೆ ಅವರು ಉಚ್ಚ ಕ್ಷೇತ್ರ ಸ್ಥಿತನಾಗಿದ್ದಾನೆ. ಜೊತೆಗೆ ಯಾರೆಲ್ಲ ಹೊಸ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡವ್ರಿಗೆ ಸ್ವಲ್ಪ ನಿಧಾನ ಮಾಡಿದ್ರೆ ಒಳ್ಳೇದು. ಹೊಸ ಬಿಸ್ನೆಸ್ ಏನೋ ಮಾಡ್ಬೇಕು, ಇಲ್ಲ ಮಾಡ್ಬಿಟ್ಟಿದ್ರೆ ತೊಂದ್ರೆ ಇಲ್ಲ, ಮಾಡ್ಬೇಕು ಅಂತ ಈ ತಿಂಗಳು, ಬರೋ ತಿಂಗಳು ಅಥವಾ ಈ ವಾರ, ಬರೋ ವಾರಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದು. ಅಂದ್ರೆ ತಡೆ ಮಾಡಿದ್ರೆ ಒಳ್ಳೇದು. 40 ದಿವಸಗಳ ನಂತರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿ ಅವರ ಒಂದು ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಗುರುಸ್ಥಿತ ಸ್ಥಾನವಾಗಿರ್ಬೋದು, ಅವರ ಒಂದು ಲಗ್ನಾಧಿಪತಿಗಳಾಗಿರ್ಬೋದು ಅಥವಾ ಭಾವಕಾರಕರನ್ನ ನಾವು ತುಲನೆ ಮಾಡಿ ನಂತರ ಒಂದು ಫಲವನ್ನ ನಿರ್ಣಯ ಮಾಡ್ಬೇಕಾಗತ್ತೆ. ಅದರೊಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಅತ್ಯಂತ ಶುಭಕರವಾದಂತಹ ಫಲವನ್ನ ಕಾಣಬಹುದು. ಸಾಧಾರಣವಾದಂತಹ ಫಲವನ್ನ ಈ ವಾರ ಖಂಡಿತ ನಿರೀಕ್ಷಿಸಬಹುದು. ತುಂಬಾ ಏರು ಅಲ್ಲ, ತುಂಬಾ ಇಳಿಯೂ ಅಲ್ಲ, ಒಂದು ರೀತಿಯಂತ ನಾರ್ಮಲ್ ಆಗಿ ಜೀವನವನ್ನ ಸಾಗಿಸಬಹುದು. ಪರಿಹಾರ ಏನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂದ್ರೆ, ಚತುರ್ಥದಲ್ಲಿರುವಂತಹ ಶನಿ ಮಹಾತ್ಮರಿಗೆ ಹನುಮಂತನ ಸ್ಮರಣೆ ಮಾಡಿ, ರಾಷ್ಟ್ರಾಧಿಪತಿಯಾದಂತಹ ಗುರುಗೆ ಗುರುಗಳ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಗುರುವಾರ, ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರುವುದು ಉತ್ತರೋತ್ತರ ಅಭಿವೃದ್ಧಿ, ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ಏನೋ ಗೊತ್ತಿಲ್ಲ, ಅನಿರೀಕ್ಷಿತವಾಗಿ ಪ್ಲಾನ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ, ಯಾವ್ಯಾವ್ದೋ ಒಂದು ಹೊಸ ಯೋಜನೆಗಳು ಬರ್ತಾ ಇದೆ. ಅದೇ ಸರಿ, ಆ ಪ್ರಾಜೆಕ್ಟ್ ಅಲ್ಲಿ ನಾನು ಏನಾದ್ರೂ ಕೈ ಹಾಕಿದ್ರೆ ಖಂಡಿತ ಉದ್ಧಾರ ಆಗ್ತೀನೋ ಇಲ್ವೋ ಅನ್ನೋ ಕ್ವಶನ್ ಮಾರ್ಕು ಬರ್ತಾ ಇದೆ. ಅದೇ ರೀತಿ ಭೂಮಿ ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲ ಆಗಿರ್ತದೆ. ಅಂದ್ರೆ ಯಾವ್ದೋ ತಗೊಳ್ಕೋಬೇಕು ಅಥವಾ ಇನ್ನೊಂದು ಮತ್ತೊಂದು ಮಾಡ್ಬೇಕು, ಈ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದೋ ಇಲ್ವೋ ಅನ್ನೋದು ಸ್ವಲ್ಪ ಗೊಂದಲ ಆಗುತ್ತೆ. ಖಂಡಿತ ಚಿಂತೆ ಮಾಡುವಂತದ್ದು ಬೇಡ. ಗೊಂದಲದಿಂದ ಆಚೆ ಬನ್ನಿ, ಮುನ್ನುಗ್ಗಿ ಕೆಲಸಗಳನ್ನ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ.
ಯಾಕೆ ಅಂದ್ರೆ ಈ ಮಕರ ರಾಶಿ ಸ್ವಲ್ಪ ನಿಧಾನ, ಲೈಫ್ ಎಲ್ಲ ಸ್ವಲ್ಪ ನಿಧಾನ, ಯಾವ್ದು ಬೇಗ ಆಗಲ್ಲ. ಆ ಕಾರಣದಿಂದ ನೀವೇ ಮುನ್ನುಗ್ಗಿ ಮುಂದಕ್ಕೆ ಹೋದ್ರೆ ಖಂಡಿತ ಸಕ್ಸಸ್ ಕಾಣ್ತೀರಾ. ಈ ವಾರ ಮಾಡ್ಬೇಕಾಗಿರುವಂತ ಒಂದು ಒಳ್ಳೆಯ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ. ಅದ್ ಮಾಡಿ, ವಿನಾಯಕನ ಸ್ಮರಣೆ ಮಾಡಿ, ವಿಘ್ನೇಶ್ವರನ ಸ್ಮರಣೆ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಅದರೊಟ್ಟಿಗೆ ಸೋಮವಾರ, ಮಂಗಳವಾರ, ಬುಧವಾರ ಶುಭವಾರಗಳಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಈಗ ಏನಾಗುತ್ತೆ ಅಂದ್ರೆ, ಷಷ್ಠಸ್ಥಾನೇ ಗುರುಸ್ಥಿತಿ, ಷಷ್ಠ ಅಂದ್ರೆ ರಿಪು, ರೋಗ ರಿಚು, ರಿಪುರಂಸ್ಥಾನ ಅಂತ ಹೇಳ್ತೀವಿ. ಅದರೊಟ್ಟಿಗೆ ಅದು ತ್ರಿಕಾ ಸ್ಥಾನವೂ ಸಹ ಆಗುತ್ತೆ. ತ್ರಿಕಷ್ಟ ಸ್ಥಾನದಲ್ಲಿ ಅದೊಂದು ಸ್ಥಾನವಾಗುತ್ತೆ. ಆಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಏನೋ ಅಲರ್ಜಿ ಆಗುವಂಥದ್ದು ಅಥವಾ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಮಂಡಿಗಳ ನೋವು ಬರುವಂಥದ್ದು, ಈ ರೀತಿಯಂತ ಆರೋಗ್ಯದಲ್ಲಿ ವ್ಯತ್ಯಾಸ. ಹಣಕಾಸಿನ ವಿಚಾರದಲ್ಲಿ ಸಾಧಾರಣ ಮಟ್ಟಿಗೆ ಶುಭ ಫಲಗಳನ್ನ ನೀವು ಕಾಣ್ತೀರಾ. ಇನ್ನು ಸಾಂಸಾರಿಕ ವಿಚಾರದಲ್ಲೂ ಸಹ ಒಂದು ರೀತಿಯಾದಂತಹ ಸಾಧಾರಣವಾದಂತಹ ಶುಭ ಫಲಗಳನ್ನ ಕಾಣ್ತೀರಾ. ಈ ಆರೋಗ್ಯಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಧನ್ವಂತರಿಯ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ ಖಂಡಿತ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿನ ಕಾಣ್ತೀರಾ. ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸಮಾಧಾನವಾದಂತಹ ದಿನಗಳನ್ನ ಖಂಡಿತ ಕಾಣ್ಬೋದು. ಉತ್ತರೋತ್ತರ ಅಭಿವೃದ್ಧಿ ಕಾಣ್ತೀರಾ. ಹೊಸ ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು, ಹೊಸ ಕೆಲಸದಲ್ಲಿ ಉತ್ತೇಜನ ಸಿಗುವಂಥದ್ದು. ಅದೇ ರೀತಿ ಯಾವುದೋ ಒಂದು ಮನೆಯ ವಿಚಾರ ಆಗುವುದು, ಸೈಟು, ಅಪಾರ್ಟ್ಮೆಂಟು, ಯಾವುದೋ ಒಂದು ಚಿನ್ನ ಖರೀದಿ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ರೀತಿಯಂತ ನಿಮಗೆ ಅಭಿವೃದ್ಧಿಯ ಹಾದಿ ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾವ ಒಂದು ಕೆಲಸ ಮಾಡ್ಬೇಕಾದ್ರೂ ಮುನ್ನುಗ್ಗಿ ಕೆಲಸ ಮಾಡಿದ್ರೆ ಮೀನರಾಶಿಯವರು ಸಹ ಅದ್ಭುತವಾದಂತಹ ಫಲವನ್ನ ಕಾಣಬಹುದು. 7.5 ಎಫೆಕ್ಟ್ ಇರೋದ್ರಿಂದ ನೀವು ಒಂದೇ ಒಂದು ಪ್ರತಿನಿತ್ಯ ಹನುಮಾನ್ ಚಾಲಿಸೋದನ್ನು ಮಾತ್ರ ಮರಿಬೇಡದು. ಹನುಮಂತನ ಸ್ಮರಣೆ ಮಾಡಿ, ಗುರುಗಳ ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯ ಒಂದು ದಿನಗಳನ್ನು ನೀವು ಕಾಣಬಹುದು. ಜೊತೆಗೆ ಗುರುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ.